ನಮಸ್ಕಾರ ಸ್ನೇಹಿತರೆ, ಅಲೆಮಾರಿ ಕಥೆಗಳು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾವಿವತ್ತು ಚಿಕ್ಕಬಳ್ಳಾಪುರದಲ್ಲಿ ಇರುವ ಇಶಾ ಫೌಂಡೇಶನ್ಗೆ ಹೋಗ್ತಾ ಇದ್ದೀವಿ. ಇದು ಬೆಂಗಳೂರಿಂದ ಜಸ್ಟ್ 71 ಕಿಲೋಮೀಟರ್ಸ್ ಡಿಸ್ಟೆನ್ಸಲ್ಲಿದೆ. ಇಲ್ಲಿ ಸದ್ಗುರು ಸನ್ನಿಧಿ ಅಂತ ಹಾಕಿದೆ. ಇದೇ ಇಶಾ ಫೌಂಡೇಶನ್ಗೆ ಹೋಗೋಕ್ಕೆ ಎಂಟ್ರಿ. ಈ ಆರ್ಚಿಂದ 1.5 ಕಿಲೋಮೀಟರ್ ಹೋಗಬೇಕಾಗುತ್ತೆ ಆದಿಯೋಗಿ ಸ್ಟ್ಯಾಚು ಹತ್ರ ರೀಚ್ ಆಗಬೇಕಂದ್ರೆ. ಚಿಕ್ಕಬಳ್ಳಾಪುರ ಬಸ್ ಸ್ಟ್ಯಾಂಡಿಂದನೇ ನಿಮಗೆ ಇಶಾ ಫೌಂಡೇಶನ್ಗೆ ಹೋಗೋಕ್ಕೆ ಬಸ್ಸಸ್ ಅವೈಲೇಬಲ್ ಇರುತ್ತೆ. ಬಸ್ ಟೈಮಿಂಗ್ಸ್ ನೋಡೋದಾದರೆ 30 ಮಿನಿಟ್ಸ್ಗೆ ಒಂದೊಂದು ಬಸ್ಸಸ್ ಬರ್ತಾನೆ ಇರುತ್ತೆ. ಚಿಕ್ಕಬಳ್ಳಾಪುರ ಬಸ್ ಸ್ಟ್ಯಾಂಡಿಂದ ಇಶಾ ಫೌಂಡೇಶನ್ ಡಿಸ್ಟೆನ್ಸ್ 10 ಕಿಲೋಮೀಟರ್ಸ್ ಇದೆ. 30 ಮಿನಿಟ್ಸ್ ಜರ್ನಿ ಮಾಡಿದರೆ ಇಶಾ ಫೌಂಡೇಶನ್ ಹತ್ರ ರೀಚ್ ಆಗ್ತೀವಿ. ನಾವು ಇಲ್ಲಿ ಲೇಸರ್ ಲೈಟಿಂಗ್ ನೋಡಬೇಕು ಅಂತಾನೆ ಸ್ವಲ್ಪ ಲೇಟಾಗಿ ಹೋಗ್ತಾ ಇದ್ದೀನಿ. ನಾನು ಇಲ್ಲಿಗೆ ಮುಂಚೆನೇ ಒಂದು ಸಾರಿ ಫ್ಯಾಮಿಲಿ ಜೊತೆ ಹೋಗಿದ್ದೆ 2 ವರ್ಷದ ಹಿಂದೆ. ಬಟ್ ಇವಾಗ ಫುಲ್ ಅಪ್ಡೇಟ್ ಆಗಿದೆ, ಅದಕ್ಕೆ ಇನ್ನೊಂದು ಸಾರಿ ನೋಡ್ಕೊಂಬರೋಣ ಅಂತ ಹೋಗ್ತಾ ಇರೋದು. ಹಾಗೆ ಲೇಸರ್ ಲೈಟಿಂಗ್ ಯಾವತ್ತೂ ನೋಡಿಲ್ಲ, ಅದಕ್ಕೆ ಇವತ್ತು ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಕ್ವಾರಿಗಳ ಮಧ್ಯೆನೇ ಇಶಾ ಫೌಂಡೇಶನ್ಗೆ ಹೋಗೋಕ್ಕೆ ರೋಡ್ ಇರೋದು. ಹೋಗೋ ದಾರಿಲಿ ತುಂಬಾ ಅಂಗಡಿಗಳು ಸಹ ಇರ್ತವೆ. ನೋಡಿ, ಅಲ್ಲಿ ಕಾಣ್ತಾ ಇದೆ ಅಲ್ವಾ, ಅದೇ ಆದಿಯೋಗಿ ಸ್ಟ್ಯಾಚು. ಎಷ್ಟು ಕಾರುಗಳಿದ್ದಾವೆ ನೋಡಿ. ನಾವು ಹೋಗೋಕ್ಕೂ ಮುಂಚೆನೆ ತುಂಬ ಜನ ಇದ್ರು ಅಲ್ಲಿ. ಇಶಾ ಹತ್ರ ಪಾರ್ಕಿಂಗ್ಗೆ ಚಾರ್ಜ್ ಮಾಡ್ತಾರೆ. ಅದು ಎಷ್ಟು ಅಂತ ಅಂದರೆ, ಕಾರ್ಗೆ 50 ರೂಪೀಸ್ ಚಾರ್ಜ್ ಮಾಡ್ತಾರೆ, ಮತ್ತು ಬೈಕ್ಗೆ 30 ರೂಪೀಸ್ ಚಾರ್ಜ್ ಮಾಡ್ತಾರೆ. ಗಾಡಿ ಪಾರ್ಕಿಂಗಲ್ಲಿ ನೋಡಿ ಎಷ್ಟು ಗಾಡಿಗಳಿದ್ದಾವೆ ಅಂತ. ಓಪನ್ ಟೈಮಿಂಗ್ಸ್ ಬಂದು ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ಓಪನ್ ಇರುತ್ತೆ. ಇಲ್ಲಿರುವ ಆದಿಯೋಗಿ ವಿಗ್ರಹ 112 ಅಡಿ ಇದೆ. ಈ ಇಶಾ ಫೌಂಡೇಶನ್ ಸಂಸ್ಥಾಪಕರು ಯಾರು ಅಂದರೆ ಸದ್ಗುರು. ಈ ಪ್ಲೇಸ್ ಇವಾಗ ಫುಲ್ ಫೇಮಸ್ ಆಗೋಗಿದೆ. ಈ ಆದಿಯೋಗಿ ಸ್ಟ್ಯಾಚು ನಮ್ಮ ಕರ್ನಾಟಕದಲ್ಲಿ ಇರುವ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಂದು ಇದೆ, ಮತ್ತು ಇನ್ನೊಂದು ಕೊಯಂಬತ್ತೂರಲ್ಲಿ ಒಂದು ಇದೆ. ಟೋಟಲ್ 2 ಆದಿಯೋಗಿ ಸ್ಟ್ಯಾಚು ಇರೋದು. ಈ ಸ್ಟ್ಯಾಚುನ ಬೆಟ್ಟಗಳ ಮಧ್ಯೆ ಕಟ್ಟಿದ್ದಾರೆ. ಸಂಕ್ರಾಂತಿಗೆ ಅಂತಾನೆ ಡೆಕೋರೇಟ್ ಮಾಡಿದ್ರು, ಜಾತ್ರೆ ಬೇರೆ ಮಾಡಿದ್ರು. ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಜಾತ್ರೆಗೆ ಹೋಗೋ ದಾರಿ ಇದು. ಬನ್ನಿ, ಜಾತ್ರೆಯಲ್ಲಿ ಏನೇನು ಇಟ್ಟಿದ್ದಾರೆ ತೋರಿಸ್ತೀನಿ. ಎತ್ತುಗಳ ಟಾಯ್ಸ್, ಆದಿಯೋಗಿ ವಿಗ್ರಹ, ಲೈಟಿಂಗ್ಸ್ ಎಲ್ಲ ಬಿಟ್ಟಿದ್ದಾರೆ. ಮತ್ತು ಹಳ್ಳಿ ಕಡೆ ಇರೋ ಮನೆ ಥರ ಒಂದು ಮನೆ ಮಾಡಿ ಅದನ್ನು ಸಂಕ್ರಾಂತಿ ಹಬ್ಬಕ್ಕೆ ಅಂತ ಡೆಕೋರೇಟ್ ಮಾಡಿದ್ದಾರೆ. ಬಟ್ಟೆ ನೇಯ್ಗೆ ಮಾಡೋದು ಮತ್ತು ತುಂಬ ಅಂಗಡಿಗಳು ಸಹ ಇಟ್ಟಿದ್ದಾರೆ. ಇಂತಹ ಅನೇಕ ದೃಶ್ಯಗಳನ್ನು ಇಲ್ಲಿ ನೋಡ್ಬೋದು. ಮತ್ತು ಅವರೆಬೇಳೆ ಮೇಳ ಅಂತ ಮಾಡಿದ್ದಾರೆ. ಈ ಮೇಳದಲ್ಲಿ ಎಲ್ಲ ಸ್ನ್ಯಾಕ್ಸ್, ಟಿಫನ್ಸ್, ಚಾಟ್ಸ್ನ ಅವರೆಬೇಳೆ ಯೂಸ್ ಮಾಡಿಕೊಂಡೇ ಮಾಡಿದ್ದಾರೆ. ಉದಾಹರಣೆಗೆ ಅವರೆಬೇಳೆ ಜಾಮೂನ್, ಜಿಲೇಬಿ, ಪಕೋಡ, ಗೋಬಿ, ಚಿತ್ರಾನ್ನ, ಪಲಾವ್, ಇನ್ನೂ ತುಂಬ ಐಟಮ್ಸ್ ಮಾಡಿದರು. ನಾವು ಏನಾದರೂ ಟೇಸ್ಟ್ ಮಾಡಬೇಕು ಅಂತ ಅಂದ್ಕೊಂಡು 1 ಪ್ಲೇಟ್ ಗೋಬಿ ಮತ್ತು ಮಸಾಲೆ ಪುರಿ ತಗೊಂಡು ಟೇಸ್ಟ್ ಮಾಡಿದ್ವಿ.
ಮತ್ತು ಇಲ್ಲಿನ ಆದಿಯೋಗಿ ದಿವ್ಯ ದರ್ಶನ ಲೇಸರ್ ಶೋ ಡೈಲಿ ರಾತ್ರಿ 7 ಗಂಟೆಯಿಂದ 7:15ವರೆಗೂ ಇರುತ್ತೆ. ಡೈಲಿ 15 ನಿಮಿಷ ಲೇಸರ್ ಇರುತ್ತೆ. ಇದನ್ನು ನೋಡಿದರೆ ಮೈ ರೋಮಾಂಚನ ಆಗಿಬಿಡುತ್ತೆ. ನನಗೆ ಆ ಲೇಸರಲ್ಲಿ ಇಷ್ಟ ಆಗಿದ್ದು ಯಾವುದು ಅಂದರೆ ಅರ್ಧನಾರೀಶ್ವರ ಲೇಸರ್. ಅದರಲ್ಲಿ ಅರ್ಧ ಶಿವ ಇನ್ನರ್ಧ ಪಾರ್ವತಿ ಇರ್ತಾರೆ. ನೋಡೋಕ್ಕೆ ತುಂಬಾ ಅದ್ಭುತವಾಗಿರ್ತೈತೆ. ಸೊ ಇದಾಗಿತ್ತು ನಮ್ಮ ಇಶಾ ಫೌಂಡೇಶನ್ ಒನ್ ಡೇ ವ್ಲಾಗ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ. ಮತ್ತೆ ಸಿಗುವ. ಧನ್ಯವಾದಗಳು.